ಹೇಮಾವತಿ ಕೆನಾಲ್ ಸ್ಥಳಕ್ಕೆ ವಿ ಸೋಮಣ್ಣ ಭೇಟಿಯನ್ನ ನೀಡಿದ್ದಾರೆ. ಈ ವೇಳೆ ಸೋಮಣ್ಣ ಕಾಲಿಗೆ ಬಿದ್ದು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ರೈತ. ಹೇಮಾವತಿ ಕೆನಾಲ್ ಸ್ಥಳಕ್ಕೆ ವಿ ಸೋಮಣ್ಣ ಭೇಟಿಯನ್ನ ನೀಡಿರುವಂತದ್ದು. ಈ ವೇಳೆ ನ್ಯಾಯಕ್ಕಾಗಿ ಸೋಮಣ್ಣ ಕಾಲಿಗೆ ಬಿದ್ದು ರೈತರೊಬ್ಬರು ಆಗ್ರಹಿಸಿರುವಂತದ್ದು. ತುಮಕೂರಿನ ಗುಬ್ಬಿ ತಾಲೂಕಿನ ಸುಂಕಾಪುರದಲ್ಲಿ ಘಟನೆ ನಡೆದಿರುವಂತದ್ದು. ಕಡಬ ಕೆರೆಗೆ ನೀರು ಬಿಟ್ಟಿಲ್ಲ, ಹಾಗಾಗಿ ಬೋರ್ವೆಲ್ಗಳೆಲ್ಲ ಬತ್ತಿ ಹೋಗಿವೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಈ ರೈತ. ಕಡಬ ಗ್ರಾಮದ ರೈತ ಹೋರಾಟಗಾರ ಚಂದನ್ ಮನವಿಯನ್ನ ಮಾಡಿಕೊಂಡಿರುವಂಥದ್ದು ವಿ ಸೋಮಣ್ಣರವರ ಬಳಿ. ಈ ಭಾಗದ ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಚಿನ್ನಾಭರಣವನ್ನು ಅಡವಿಟ್ಟು ಸಾಲ ಮಾಡಿ 3 ಬೋರ್ವೆಲ್ ಕೊರೆಸಿದ್ದೇವೆ, ಆದರೂ ಕೂಡ ನೀರು ಬಂದಿಲ್ಲ. 1500 ಅಡಿ ಕೊರೆದ್ರೂ ನೀರಿಲ್ಲ, ತೋಟಗಳೆಲ್ಲ ಒಣಗಿ ಹೋಗ್ತಾ ಇವೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸೋಮಣ್ಣರವರ ಹತ್ತಿರ ಹೇಳ್ಕೊಂಡಿದ್ದೇನೆ, ನಮಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ಭರವಸೆ ಇದೆ ಅಂತ ರೈತ ಚಂದನ್ ಹೇಳಿರುವಂಥದ್ದು. ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ನನ್ನು ತಕ್ಷಣವೇ ಈ ಕೂಡಲೇ ನಿಲ್ಲಿಸಬೇಕು ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ರೈತ ಚಂದನ್. ಹೇಮಾವತಿ ಕೆನಾಲ್ ಸ್ಥಳಕ್ಕೆ ವಿ ಸೋಮಣ್ಣ ಭೇಟಿ ನೀಡಿದ್ರು. ಈ ವೇಳೆ ಸೋಮಣ್ಣ ಕಾಲಿಗೆ ಬಿದ್ದು ನ್ಯಾಯಕ್ಕಾಗಿ ಬೇಡ್ಕೊಂಡಿದ್ದಾನೆ ರೈತ. ಈ ಭಾಗದ ಬೋರ್ವೆಲ್ಗಳೆಲ್ಲ ಬತ್ತಿ ಹೋಗ್ತಾ ಇವೆ. ಇನ್ನು ಚಿನ್ನಾಭರಣವೆಲ್ಲ ಅಡ ಇಟ್ಟು ಸಾಲ ಮಾಡಿ 3 ಬೋರ್ವೆಲ್ ಕೊರೆಸಿದ್ದೇವೆ, ಆದರೂ ಕೂಡ ಒಂದು ಹನಿ ನೀರಿಲ್ಲ. 1500 ಅಡಿ ಕೊರೆದ್ರೂ ಕೂಡ ನೀರು ಬರ್ತಾ ಇಲ್ಲ, ತೋಟಗಳೆಲ್ಲ ಒಣಗಿ ಹೋಗ್ತಾ ಇವೆ, ನಮಗೆ ನ್ಯಾಯ ಕೊಡಿಸಿ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಈ ರೈತ. ಈ ಪಾಪ ಆಗಿರ್ತಕ್ಕಂಥ ತಾಂತ್ರಿಕವಾಗಿ ನಿಮ್ಗೆ ಅನ್ಯಾಯ, ಇದನ್ನು ಸರಿಪಡಿಸ್ಬೇಕು. ಇದನ್ನು ಸರಿಪಡಿಸೋದು ನಮ್ಮ ಮೊದಲನೇ ಆದ್ಯತೆ. ಆಮೇಲೆ ನಿಮ್ಮ ಅಚ್ಚುಕಟ್ಟು ಏರಿಯಾ, ಮತ್ತೊಂದು ಏರಿಯಾ ಇವೆಲ್ಲ ಮಾತನಾಡಿ ನಾವು ಪ್ರಾಯಶಃ ಮಾನಸಿಕವಾಗಿ ನಮಗೆ ಹಟ್ಟಾಗಿದ್ದು, ಇಷ್ಟೊಂದು ಜನ ನಿಮ್ಮ ಹಕ್ಕನ್ನು ಯಾರೋ ಪುಣ್ಯಾತ್ಮರು ಈ ಒಂದು ಭಾಗಕ್ಕೆ ನೀರನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಇನ್ನೊಬ್ಬರಿಗೆ ಸಂತೈಸೋಕ್ಕೋಸ್ಕರವಾಗಿ ಯಾವುದೇ ಕೆಲಸಗಳು ಆಗಬಾರ್ದು ಅನ್ನೋದು ನನ್ನ ಮೊದಲನೇ ಆದ್ಯತೆ. ಈ ಪಾಪ ಆಗಿರ್ತಕ್ಕಂಥ ತಾಂತ್ರಿಕವಾಗಿ ನಿಮ್ಗೆ ಅನ್ಯಾಯ, ಇದನ್ನು ಸರಿಪಡಿಸ್ಬೇಕು. ಇದನ್ನು ಸರಿಪಡಿಸೋದು ನಮ್ಮ ಮೊದಲನೇ ಆದ್ಯತೆ.